ಯಾರೋ ವಿಡಿಯೋ ತಗೋತಾ ಇರ್ತಾರೆ ಅದನ್ನ ಅವ್ರ ಸಹಾಯದಿಂದ ನೀವು ಆ ಒಂದು ವಿಡಿಯೋನ ನೀವು ಪ್ರಿಸರ್ವ್ ಮಾಡ್ಬೋದು. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಪೊಲೀಸರು ಹೊಡೆದ್ರು ಅಂದಿದ ತಕ್ಷಣ ನೀವು ಹೊಡಿಯಕ್ಕೆ ಬರಲ್ಲ. ಅವ್ರು ಧಮಕಿ ಹಾಕಿ ನಿಮ್ಮ ಮೇಲೆ ಏನೇನೋ ಕೇಸ್ ಹಾಕ್ತೀನಿ, ರೌಡಿ ಶೀಟರ್ ಮಾಡ್ತೀನಿ ಅದೇನು ಹೇಳ್ತಾರಲ್ಲ, ಸೊ ಅದನ್ನ ನಾವು ಕೋರ್ಟ್ ಗಮನಕ್ಕೆ ತಂದು 201 BNSS ಅಂಡ್ರಲ್ಲಿ ಅವ್ರಿಗೆ 3 years ಕೂಡ ಸಜಾ ಮಾಡಿಸ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕಾನೂನಿನ ಮಾಹಿತಿ ಜೊತೆ ನಮ್ಮ ಜೊತೆ ಇಂದಿನ ವಿಡಿಯೋದಲ್ಲಿ ಜಾಯಿನ್ ಆಗ್ತಿರುವಂತವರು ಕರ್ನಾಟಕದ ಪ್ರಖ್ಯಾತ ಫ್ಯಾಮಿಲಿ ಅಡ್ವೊಕೇಟ್ ಆಗಿರುವಂತಹ ಶಶಿಕಲಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ. ಮೇಡಮ್ ನಮಸ್ಕಾರ. ಮೇಡಮ್, ಇಂದಿನ ವಿಚಾರ, ಯಾರೊಬ್ರು ಪೊಲೀಸರು ಏನೋ ಕಾರಣಕ್ಕೆ ಡೈರೆಕ್ಟ್ ಆಗಿ ಬಂದು ನಿಮ್ಮ ಮೇಲೆ ಕೈ ಮಾಡ್ತಾರೆ, ವಾರಂಟ್ ಇಲ್ದೇನೆ ನೀವು ಬಾರಪ್ಪ ಸ್ಟೇಷನ್ಗೆ ಅಂತ ಕರೀತಾರೆ. ಆವಾಗ ನಾವು ಆ ಪೊಲೀಸರನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಹೆದರ್ಕೊಬೇಕಾ, ಓಡೋಗ್ಬೇಕಾ, ಅಥವಾ ಅವರನ್ನ ನಾವು ಎದುರಿಸ್ಬೇಕು, ಏನ್ ಮಾಡ್ಬೇಕು? ಇವಾಗ ನೀವು ಹೇಳಿದ್ರಿ ಪೊಲೀಸವ್ರು ಕೈ ಮಾಡಿದ್ರೆ ಹೇಗೆ ಅಂತ. ಸೊ ಇಲ್ಲಿ ಎರಡು ಸಬ್ಜೆಕ್ಟ್ ಇದೆ. ವಾರೆಂಟ್ ಇಲ್ಲದೆ ಕರ್ಕೊಂಡು ಹೋಗೋದು, ಅದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಈಗ ಫಸ್ಟು ನಿಮಗೆ ಪೊಲೀಸವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಅವ್ರು ಏನಾದ್ರು ಬಂದು ನಿಮ್ಗೆ ಹೊಡಿದ್ರು, ಹೆದರ್ಸಿದ್ರು, ಇವಾಗ ಎಷ್ಟೊಂದು ಸೋಷಿಯಲ್ ಮೀಡಿಯಾಸಲ್ಲಿ ನಾವು ನೋಡ್ತಾ ಇರ್ತೀವಿ. ಹೌದು. ಸೊ ಎಲ್ಲರೂ ಆ ಥರ ಮಾಡಲ್ಲ, ಕೆಲವೊಬ್ರು ಆ ಥರ ಮಾಡ್ತಾರೆ. ಸೊ ಅವಾಗ ನೀವು ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೋದು ಅಂದರೆ, ಯು ಕ್ಯಾನ್ ಟೇಕ್ ದ ವಿಡಿಯೋ. ಅದರ್ವೈಸ್ ಯಾರೋ ವಿಡಿಯೋ ತಗೋತಾ ಇರ್ತಾರೆ ಅದನ್ನ ಅವ್ರ ಸಹಾಯದಿಂದ ನೀವು ಆ ಒಂದು ವಿಡಿಯೋನ ನೀವು ಪ್ರಿಸರ್ವ್ ಮಾಡ್ಬೋದು. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಪೊಲೀಸರು ಹೊಡೆದ್ರು ಅಂದಿದ ತಕ್ಷಣ ನೀವು ಹೊಡಿಯಕ್ಕೆ ಬರಲ್ಲ, ನಾವು ರಿಟರ್ನ್ ಹೊಡಿಯಂಗಿಲ್ಲ ಖಂಡಿತ. ಯಾಕಂದ್ರೆ ದಟ್ ಈಸ್ ಆಲ್ಸೋ ಅಫೆನ್ಸ್ ಅಂಡರ್ ದಿ BNS. ಓಕೆ, ನಾವು ಅಫೆನ್ಸ್ ನಾವೇನು ಅವ್ರು ಮಾಡಿ ನಮ್ಮ ಮೇಲೆ ಹಾಕೊಳೋದು ನಾವು ಬೇಡ. ಓಕೆನಾ? ಸೊ ಇನ್ನೊಂದು ಥರ್ಡ್ ಪ್ರೊವಿಷನ್, ನಾವು ಸೆಲ್ಫ್ ಡಿಫೆನ್ಸ್ ಅಂತಲೂ ಹೇಳೋಕ್ಕೆ ಬರೋದಿಲ್ಲ ಸರ್. ಸೊ ಅವ್ರು ಹೊಡೆದ್ರು ಅಂತ ನಾವು ಹೊಡೆಯೋಂಗಿಲ್ಲ. ವಿಡಿಯೋ ತೊಗೊಳ್ಳಿ, ವಿಡಿಯೋನ ಇಟ್ಕೊಳ್ಳಿ ಎವಿಡೆನ್ಸಿಗೆ. ಒಂದು ವೇಳೆ ವಿಡಿಯೋ ಆಗಿಲ್ಲ ಅಂತ ನೀವು ತಲೆ ಕೆಡ್ಸ್ಕೊಳೋದೇ ಬೇಡ. ಸೊ ಅಂಡರ್ ಸೆಕ್ಷನ್ BNS ಅಲ್ಲಿ 198 ಸೆಕ್ಷನ್ 198 ಅಂಡ್ರಲ್ಲಿ ನೀವು ಪೊಲೀಸವ್ರ ಮೇಲೆ FIR ಮಾಡಿಸ್ಬೋದು. ಒಂದು ವೇಳೆ ಅವ್ರು ಏನಾದ್ರು ರಿಜೆಕ್ಟ್ ಮಾಡಿದ್ರೆ FIR ಮಾಡೋದಕ್ಕೆ ಸ್ಟೇಷನ್ ತಲೆನೇ ಕೆಡ್ಸ್ಕೊಳೋದು ಬೇಡ ಸರ್. ಮತ್ತೆ BNSS ಅಂಡ್ರಲ್ಲಿ 173 ಕ್ಲಾಸ್ 4 ಅಲ್ಲಿ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ನೀವು ಹೋಗಿ ಹೇಳ್ಕೋಬಹುದು. ಖಂಡಿತ ಸರ್, ಖಂಡಿತ. ಸೆಕ್ಷನ್ ಹೇಳಿ BNSS ಅಂಡರ್ ಸೆಕ್ಷನ್ 173 ಕ್ಲಾಸ್ 4 ಅಲ್ಲಿ ನೀವು ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಬಿಟ್ಟು ನಿಮಗೆ ಏನೆಲ್ಲ ಹರಾಸ್ಮೆಂಟ್ ಆಗಿದೆ, ಒಂದು ವೇಳೆ ವಿಡಿಯೋಸ್ ಎಲ್ಲ ಇದ್ರೆ ವೆಲ್ ಅಂಡ್ ಗುಡ್, ಅಲ್ಲಿ ಹೋಗಿ ಅವ್ರ ಮೇಲೆ ನೀವು ಕಂಪ್ಲೇಂಟ್ ನ ಲಾಡ್ಜ್ ಮಾಡಬಹುದು. ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಖಂಡಿತ. ಯಾರು ಹೊಡೆದ್ರು, ಅವರು ಯಾವ ಜೂರಿಸ್ಡಿಕ್ಷನ್ ಇಂದ ಬಂದಿದ್ದಾರೆ, ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ನೀವು ಹೇಳಿ ಅಲ್ಲಿ ಕೂಡ ಕಂಪ್ಲೇಂಟ್ ನ ಲಾಡ್ಜ್ ಮಾಡಬಹುದು. ಮತ್ತೆ ಇನ್ನೊಂದು ಪ್ರಾವಿಷನ್ ಇದೆ, ಈಗ ಎಲ್ಲರಿಗೂ ಗೊತ್ತು, ಈ ಕಂಪ್ಲೇಂಟ್ ಮಾಡಬಹುದು. ಈ ಕಂಪ್ಲೇಂಟ್, ಎಸ್, ಈ ಆನ್ಲೈನ್ ಕಂಪ್ಲೇಂಟ್ ಲೈಕ್ ಆನ್ಲೈನ್ FIR ಕೂಡ ಮಾಡಬಹುದು ನೀವು. ಅದು ಡೈರೆಕ್ಟ್ ಆಗಿ ಕಮಿಷನರ್ ಹತ್ರ ಹೋಗಿ ರಿಜಿಸ್ಟರ್ ಆಗತ್ತೆ. ಸೊ ಅಲ್ಲಿ ಕೂಡ ಅವರು ಆಕ್ಷನ್ ತಗೋತಾರೆ. ಅಂಡ್ ಒಂದು ವೇಳೆ ಪೊಲೀಸರು ನಿಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಧಮಕಿ ಹಾಕಿದ್ರೆ ದೆನ್ ಅಗೇನ್ BNSS 201 ಕೆಳಗಡೆ ನೀವು ಅದನ್ನ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಂದು ಅವರಿಗೆ 3 years ಜೈಲ್ ಸಜಾ ಮಾಡಿಸಬಹುದು. ಯಾವ್ದು ಹೇಳೋದು? BNSS 201 ಏನು ಅವ್ರು ನಮ್ಗೆ ಧಮಕಿ ಹಾಕಿ ನಿಮ್ಮ ಮೇಲೆ ಏನೇನೋ ಕೇಸ್ ಹಾಕ್ತೀನಿ, ರೌಡಿ ಶೀಟರ್ ಮಾಡ್ತೀನಿ ಅದೇನು ಹೇಳ್ತಾರಲ್ಲ, ಸೊ ಅದನ್ನ ನಾವು ಕೋರ್ಟ್ ಗಮನಕ್ಕೆ ತಂದು 201 BNSS ಅಂಡ್ರಲ್ಲಿ ಅವ್ರಿಗೆ 3 years ಕೂಡ ಸಜಾ ಮಾಡಿಸ್ಬೋದು. ಆದ್ರೆ ಅದು ಪ್ರಾವಿಷನ್ ಆ ಥರ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಇಂಡಿಯನ್ ಪೊಲೀಸ್ ಆಕ್ಟ್ ಅಂಡ್ರಲ್ಲಿ ನಾವು ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿಸ್ಬೋದು. ಒಂದು ವೇಳೆ ಅವ್ರು ಹೊಡೆದಿರೋದು ನಿಜ ಆಗಿ ನಿಮ್ದು ಎವಿಡೆನ್ಸ್ ಪ್ರೂವ್ ಆದ್ರೆ. ಇಷ್ಟೆಲ್ಲ ಪ್ರಾವಿಷನ್ ಇದೆ. ಸೊ ಹಾಗಾಗಿ ನೀವು ಯಾರು ಎದುರುದಂತ ಅವಶ್ಯಕತೆ ಇಲ್ಲ. ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬೋದು ಅಂದ್ರಲ್ಲ, ಎಲ್ಲಿರ್ತಾರೆ ಮ್ಯಾಜಿಸ್ಟ್ರೇಟ್? ಸರ್ ಮ್ಯಾಜಿಸ್ಟ್ರೇಟ್ಸ್ ಈ ಎಲ್ಲ ಟೌನ್ಗಳಲ್ಲೂ ನಿಮ್ಗೆ ಇರ್ತಾರೆ ಸರ್. ಎಲ್ಲ ನೋಡಿಸಿ, ಈಗ ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಬ್ಯಾಂಗ್ಳೂರಲ್ಲಿ ಅದಕ್ಕೆ ಆದಂತ ಒಂದು ಮ್ಯಾಜಿಸ್ಟ್ರೇಟ್ ಕೋಟೆ ಇದೆ. ಸೊ ಎಲ್ಲ ತಾಲೂಕಲ್ಲಿ ಕೂಡ ಮ್ಯಾಜಿಸ್ಟ್ರೇಟ್ ಇದ್ದೇ ಇರ್ತಾರೆ. ಬೆಂಗಳೂರಲ್ಲಿ ಎಲ್ಲಿದೆ ಸರ್? ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ. ಅಂದ್ರೆ ಯು ಕ್ಯಾನ್ ನಾಟ್ ಗೋ ಅಂಡ್ ಅಪ್ರೋಚ್ ಡೈರೆಕ್ಟ್ಲಿ, ಯು ಹ್ಯಾವ್ ಟು ಗೋ ಬೈ ದಿ an advocate. ಒಂದು ಅಡ್ವೊಕೇಟ್ ನ ಹೈರ್ ಮಾಡಿ ಕಂಪ್ಲೇಂಟ್ ನ ಲಾಡ್ಜ್ ಮಾಡಬಹುದು ಸರ್. ಡೈರೆಕ್ಟ್ ಆಗಿ ಸೇಮ್ ಸೆಕ್ಷನ್ ಏನ್ ನಿಮ್ಮ ಮೇಲೆ ಅಫೆನ್ಸ್ ಆಗಿದೆ ಬೈ ದಿ ಪೊಲೀಸ್, ಯು ಕ್ಯಾನ್ ಎಕ್ಸ್ಪ್ಲೈನ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಓಕೆ, ದಿಸ್ ಇನ್ ಕೇಸ್ ಪೊಲೀಸ್ ಅಲ್ಲ, ಬೇರೆ ಅದರ್ ಪರ್ಸನ್ ಹೊಡೆದಿದ್ದಾರೆ, ಆದ್ರೆ ಪೊಲೀಸ್ ಕೇಸ್ ತಗೊಂತಾ ಇಲ್ಲ,
ಆವಾಗ್ಲೂ ಇದ್ ಮರ ಮಾಡ್ಬೋದಾ ನಾವು? ಖಂಡಿತ ಸರ್. ಪೊಲೀಸ್ ಯಾಕೆ ಕೇಸ್ ತಗೋತಾ ಇಲ್ಲ, ನೀವು ಅವಾಗ ನೀವು ಅವ್ರ ಹೈಯರ್ ಅಥಾರಿಟಿ ಕೂಡ ಅಪ್ರೋಚ್ ಮಾಡ್ಬೋದು. ಹೈಯರ್ ಅಥಾರಿಟಿ ಅಂದ್ರೆ ಯಾರು? ಲೈಕ್ ACP ಇರ್ಬೋದು, DCP ಇರ್ಬೋದು, ಅದರ್ವೈಸ್ ಕಮಿಷನ್. ನಾನು ಆಗ್ಲೇ ಹೇಳಿ ಈ ಕಂಪ್ಲೇಂಟ್ ಈ FIR ಎಲ್ಲ ಕೊಡ್ಬೋದು. ಸೊ ದೇ ವಿಲ್ ಟೇಕ್ ಲೀಗಲ್ ಆಕ್ಷನ್ ಇಮಿಡಿಯೇಟ್ಲಿ. ಆಕ್ಚುಲಿ ಇದೆಲ್ಲ ಈ FIR ಆದ್ಮೇಲೆ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಅವ್ರು ಇಮಿಡಿಯೇಟ್ಲಿ ನಿಮ್ಗೆ ಆಕ್ಷನ್ ತಗೋತಾರೆ. ಓಕೆ, ಅಂಡ್ ದೆನ್ ಆನ್ಲೈನ್ FIR ಇಸ್ ವೆರಿ ಬೆಸ್ಟ್. ವೆರಿ ಬೆಸ್ಟ್ ಸರ್, ವೆರಿ ಬೆಸ್ಟ್. ಸೊ ವೀಕ್ಷಕರೇ, ನಿಮ್ಮಲ್ಲಿ ಯಾರೂ ಕೂಡ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಯಾವುದೋ ಪೊಲೀಸ್ ನಿಮಗೆ ಹೊಡೆದ್ರು, ಮಾಡಿದ್ರು, ಥ್ರೆಟ್ ಮಾಡಿದ್ರು, ಯೋಚನೆ ಮಾಡಬೇಡ್ರಿ. ನಿಮ್ಮ ತಪ್ಪಿಲ್ಲ ಅಂದ್ರೆ ಅಥವಾ ತಿರ್ಸಿ ನೀವು ಹೊಡೆದಿಲ್ಲ ಅಂತಂತಂದ್ರೆ ಮೇಡಮ್ ಹೇಳ್ದಂಗೆ ಡೈರೆಕ್ಟ್ ಆಗಿ ಮೆಜಿಸ್ಟ್ರೇಟ್ ಹತ್ರ ಹೋಗಬಹುದು. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕೈ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಅನುಭವಿಸ್ತಾರೆ. ಸೊ ನಾವು ತಪ್ಪು ಮಾಡೋದು ಬೇಡ. We will fight for our rights. ಬಟ್ ಆದ್ರೆ ಜೆನ್ಯೂನ್ ಆಗಿರ್ಬೇಕು. ನೀವೇನೋ ಕತೆಗಳು ಮಾಡ್ಬಿಟ್ಟು, ನಾವೇನೋ ತಪ್ಪು ಮಾಡ್ಬಿಟ್ಟು, ಹೊಡೆದ ತಿಂದ್ಬಿಟ್ಟು ಸುಮ್ನೆ ಹೊಡೆದ ಅಂತ ಹೇಳಿದ್ರೆ ದಟ್ ವಿಲ್ ಬಿ. ಆಮೇಲೆ ಸರ್ ಇನ್ನೊಂದು, ನಮ್ಮ ಲಾ ಯಾರಿಗೂ ಯಾರು ಹೊಡೀರಿ ಅಂತ ಹೇಳಲ್ಲ. ಈ ಒಂದು ನಾವು ಯಾವುದೋ ಕೇಸ್ನ ಅಕ್ಯೂಸ್ನ ಅರೆಸ್ಟ್ ಮಾಡಿ ನಾವು ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಕರ್ಕೊಂಡು ಹೋದಾಗ ಕೂಡ ಮ್ಯಾಜಿಸ್ಟ್ರೇಟ್ ಕೇಳೋದು ಮೆಡಿಕಲ್ಲೇ. ನಾವು ಕಾನೂನು ಕೆಳಗಡೆ ಯಾರನ್ನು ಹೊಡೆಯೋದಕ್ಕೆ ಹಕ್ಕಿಲ್ಲ. ಇನ್ ಎನಿ ಕಂಡೀಷನ್ ನಾವು ಕೈ ಮಾಡಬಾರದು. ಶುಡ್ ನಾಟ್ ಸರ್. ಇವನ್ ಪೊಲೀಸರು ಕೂಡ ಹೊಡೆಯಂಗಿಲ್ಲ. ಅದರ ಕಾನೂನೇ ಇಲ್ಲ. ಖಂಡಿತ ಇಲ್ಲ. ಅದು ಪ್ರೂವ್ ಆಯ್ತು ಅಂದ್ರೆ ದೇ ಆರ್ ಇನ್ ಟ್ರಬಲ್. ದೇ ಹ್ಯಾವ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್.